ಪುನರಚನೆಗೆ ಶಾಸಕರು ದೆಹಲಿ ಪರೇಡ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾರದು ಬಪ್ಪುದು ಬಪ್ಪುದು ತಪ್ಪುದು. ಲಕ್ಷ್ಮಣ್ ಸವದಿ ಹಣೆ ಬರಹದಲ್ಲಿ ಏನಿರ್ತದೆಯೋ ಅದೇ ಆಗುತ್ತೆ. ಕೈ ತಪ್ಪಿ ಹೋಗೋದನ್ನು ಹಿಡಿದಿಡಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಹಾಗೆ ಬರೋದನ್ನು ಯಾರೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಣೆ ಬರಹದಲ್ಲಿ ಏನಿರ್ತದೋ ಅದೇ ಆಗುತ್ತೆ. ಕೈ ತಪ್ಪಿ ಹೋಗೋದನ್ನು ಹಿಡಿದಿಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಹಾಗೆ ಬರೋದನ್ನು ಯಾರು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಉಳಿದದ್ದು ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಇದು ಬೆಳಗಾವಿಯ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಕೂಡ 2023ರ ರಾಜ್ಯ ವಿಧಾನಸಭಾ ಚುನಾವಣೆಗಿಂತ ಮುಂಚೆ BJPಯಲ್ಲಿದ್ದರು. ಅವರಿಗೂ ಒಂದಿಷ್ಟು ಆಮಿಷಗಳನ್ನು ಒಡ್ಡೇನೆ ಅವರು ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬಂದರು. ಅಂದರೆ ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತ ಅವರಿಗೊಂದಿಷ್ಟು ಆಮಿಷಗಳನ್ನು ಒಡ್ಡಿದ್ರು. ಸಹಜವಾಗಿ ಅವರು ಕೂಡ ನಾನು ಸಚಿವನ ಆಗಬೇಕು ಅನ್ನುವಂಥ ಒಂದಿಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಬೇರೆ ಬೇರೆ ಒಳಾರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಆಗುತ್ತೆ ಅಂತ. ಈಗ DK ಶಿವಕುಮಾರ್ ಹೇಳಲ್ವಾ, ಪ್ರಯತ್ನ ವಿಫಲವಾದರೂ ಅಲ್ಲಿ ಪ್ರಾರ್ಥನೆ ವಿಫಲವಾಗಲ್ಲ, ಒಂದಿಷ್ಟು ಮಾರ್ಮಿಕ ನುಡಿ. ಈ ಥರ ಒಂದಿಷ್ಟು ಬೇರೆ ಬೇರೆ ಹೇಳಿಕೆಗಳು ಈಗೇನು ನಾಯಕರುಗಳು ಕೊಡ್ತಾರಲ್ಲ, ಅದೇ ಥರನೇ ಲಕ್ಷ್ಮಣ್ ಸವದಿ ಕೂಡ ಹೇಳ್ತಾ ಇದ್ದಾರೆ. ಬಾರದು ಬಪ್ಪುದು ಬಪ್ಪುದು ತಪ್ಪುದು. ಅಂದರೆ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತದೆ, ಬರಬೇಕು ಅಂತಿದ್ದರೆ ನನಗೆ ಆ ಸ್ಥಾನ ಸಿಗಬೇಕು ಅಂತಿದ್ದರೆ ಸಿಕ್ಕೇ ಸಿಗುತ್ತೆ. ಹಣೆಯಲ್ಲಿ ಬರೆದಿಲ್ಲ ಅಂದರೆ ಸಿಗಲ್ಲ. ಎಲ್ಲವೂ ಭಗವಂತನ ಇಚ್ಛೆಯಲ್ಲಿದೆ. ಹಾಗಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಅಂತ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ.